ವಿಜಯಪುರದಿಂದ ಒಂದು ಅತ್ಯಂತ ಭೀಕರ ಮತ್ತು ಎದೆನಡುಗಿಸುವ ಸುದ್ದಿ ಬಂದಿದೆ. ಈ ದೃಶ್ಯಗಳನ್ನ ನೋಡಿದ್ರೆ ನಿಮ್ಮ ರಕ್ತ ಕುದಿಯೋದು ಖಂಡಿತ. ಮನೆಯ ಮುಂದೆ ಆಟವಾಡ್ತಿದ್ದ ಕೇವಲ 3 ವರ್ಷದ ಹಸುಳೆಯ ಮೇಲೆ ಬೀದಿ ನಾಯಿಯೊಂದು ರಾಕ್ಷಸನಂತೆ ದಾಳಿ ಮಾಡಿದೆ. ಘಟನೆ ನಡೆದಿದ್ದು ವಿಜಯಪುರದ ರಾಜ್ಕುಮಾರ್ ಲೇಔಟ್ನಲ್ಲಿ. ವಿರಾಜ್ ಸಂತೋಷ ಬಿರಾದರ ಎಂಬ 3 ವರ್ಷದ ಮಗು ಸಂಜೆ 6 ಗಂಟೆ ಸುಮಾರಿಗೆ ತನ್ನ ಮನೆಯ ಮುಂದೆ ಆಟವಾಡ್ತಾ ಇತ್ತು. ಆಗ ಹಠಾತ್ತಾಗಿ ಬಂದ ಬೀದಿ ನಾಯಿಯೊಂದು ಮಗುವಿನ ಮೇಲೆರಗಿದೆ. ಅಷ್ಟೇ ಅಲ್ಲ, ಮಗುವನ್ನ ಬಾಯಲ್ಲಿ ಕಚ್ಚಿಕೊಂಡು ಸುಮಾರು 100 ಅಡಿಗಳಷ್ಟು ದೂರದ ರಸ್ತೆಯಲ್ಲಿ ಎಳೆದೊಯ್ದಿದೆ. ಈ ರೌದ್ರಾವತಾರದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡಲು ಅಸಾಧ್ಯವಾಗಿದೆ. ಮಗುವಿನ ಕಿರುಚಾಟ ಕೇಳಿ ಸ್ಥಳೀಯರು ಕೂಡಲೇ ಓಡಿ ಬಂದು ನಾಯಿಯನ್ನ ಬೆನ್ನಟ್ಟಿದ್ದಾರೆ. ಜನರ ಗುಂಪು ಬರ್ತಿದ್ದಂತೆ ನಾಯಿ ಮಗುವನ್ನ ಬಿಟ್ಟು ಓಡಿ ಹೋಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವಿರಾಜ್ನನ್ನ ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಮಗು ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಪೋಷಕರು ಆಘಾತದಿಂದ ಕಣ್ಣೀರಿಡ್ತಿದ್ದಾರೆ. ಇಲ್ಲಿ ಚಿಕ್ಕ ಮಗು ಆಟ ಆಡ್ತಾ ಇತ್ತು ಸರ್. ಸಡನ್ ಆಗಿ ಎಲ್ಲಿದ್ದು ಬಂತು ನಾಯಿ ಗೊತ್ತೇ ಆಗಲಿಲ್ಲ. ಸಡನ್ ಬಂದು ಚಿಕ್ಕ ಮಕ್ಕಳು ಆಟ ಆಡೋ ಮೇಲೆ ಅದ್ರ ಹಿಂದ್ಗಡೆಯಿಂದ ಅದು ಫುಲ್ ಎದ್ಕೊಂಡು ಒಂದು 500 ಮೀಟ್ರ್ವರೆಗೂ ಎದ್ಕೊಂಡು ಹೋಗಿದೆ ಸರ್. ಆಮೇಲೆ ಬಾಡಿ ಎಲ್ಲ ಕಡೆ ಕಚ್ಚಿದೆ. ನಮ್ಮ ಏರಿಯಾದವರೆಲ್ಲ ಇಲ್ಲೆಲ್ಲ ಸುತ್ತಮುತ್ತಿದ್ದವ್ರು ನೋಡಿದ್ರೆ ಎಲ್ಲರೂ ಅಷ್ಟು ಮಂದಿ ಅದಕ್ಕೆ ಪಬ್ಲಿಕ್ ಎಲ್ಲ ಕೂಡಿ ಬೆನ್ನು ಹತ್ತಿದ್ದೆವು. ಸಿಗಲಿಲ್ಲ. ಕಡೆಗೆ ಅಲ್ಲಿ ಒಂದು 500 ಮೀಟ್ರ್ ಆಗನ ಹುಡುಗ ಬಿಡ್ತು. ಅಲ್ಲಿಂದ ಮತ್ತೆ ಒಂದು 200 ಕಿಲೋಮೀಟ್ರ್ ಹೋಗಿಲ್ಲ, ಮತ್ತೆ ಹುಡುಗಿಗೆ ಕಚ್ಚೋಗ್ಯದ ಸರ್. ಭಾಳ ಭಯಾನಕ ಆಗಿತ್ತು ಸರ್. ಹಾರಿಬಲ್ ಸೀನ್ ಸರ್. ಅದು ನೋಡೋಕೆ ನಾಯಿ ನೋಡಿದ್ರೆ ನೀವು ಶಾಕ್ ಆಗ್ತೀರ. ಆ ಟೈಪ್ ಅದು ಏನದು ರೋಷ ಅಂತಾರಲ್ಲ, ಹಂಗಾಗಿ ಇದು ಮಾಡಿದೆ ಸರ್. ಅದು ಇದೆಲ್ಲ ಕಂಟ್ರೋಲ್ ಆಗಬೇಕು ಸರ್. ನಮ್ಗೇನಂದರೆ ಈಗ ಲಾಸ್ಟ್ 4 ಮಂತು ಆಗಿದೆ. ಅವಾಗೂ ಕಂಪ್ಲೇಂಟ್ ಕೊಟ್ಟಿತ್ತು. ಹನುಮಂದಿರ ಗುಡಿ ಹತ್ರ ಇಲ್ಲಿ ತಳಗಡೆ ಆಗಿತ್ತು. ಅವಾಗ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಅವಾಗಿನ ಪೂರ್ತಿಗೆ ಟ್ರೀಟ್ಮೆಂಟ್ ಆಗಿಬಿಡುತ್ತೆ ಸರ್. ಅದು ಆದಮೇಲೆ ಮತ್ತೆ ಹಾಗೆ ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಅದಕ್ಕೆ ನಮಗೇನಂದ್ರೆ ಇದು ಕಂಪ್ಲೀಟ್ ಸೊಲ್ಯೂಷನ್ ಮಾಡಿಕೊಟ್ರೆ ಒಂದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಮಗೆ. ಯಾಕಂದರೆ ಎಲ್ಲ ಈಗ ನೋಡಿ ಹಾಲಿಡೇಸ್ ಇರ್ತವೆ ಸರ್. ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಈ ಬೇಸಿಗೆ ಸೂಟಿ ಇರುತ್ತೆ. ಎಲ್ಲ ರಜಾ ದಿನಗಳಲ್ಲಿ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಸಾಯಂಕಾಲ ಬೆಳಗ್ಗೆ ಆಟ ಆಡ್ತಿರ್ತವೆ. ಸಡನ್ನಾಗಿ ಈ ಟೈಪ್ ಆದರೆ ತಂದೆ ತಾಯಿಗೆ ನಮ್ಗೆ ಏನಾಗಿ ಫೀಲ್ ಆಗುತ್ತೆ ಸರ್. ಈಗ ನೋಡಿ ಅವ್ರ ಮನೆಯಲ್ಲಿ ಎದುರು ಪಾಪ ಅವರು ಡಿಪ್ರೆಷನ್ದಾಗ ಹೋಗ್ಬಿಟ್ಟಿದ್ದಾರೆ ಸರ್. ಈಗ ಅದಕ್ಕೋಸ್ಕರ ನಮ್ಗೇನಂದರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಏನಾರ ಮಾಡಿಕೊಟ್ಟು ಏರಿಯಾದೂ ಈಗ ನಾಲ್ಕು ಏರಿಯಾವೆ ಸರ್. ಇಲ್ಲಿ KSRTC ಇದೆ, ದೇವರಚಂದ್ ಇದೆ, ರಾಜ್ಕುಮಾರ್ ಲೇಔಟ್ ಇದೆ, ಚೀಣಿಗಿ ಲೇಔಟ್ ಇದೆ. ಎಲ್ಲ ಈ 4 ಕಡೆಯಿಂದ ಒಂದು ಹೆಲ್ಪ್ ಮಾಡಿಕೊಟ್ರೆ ಒಂದು ತುಂಬ ನಮಗೆ ಹೆಲ್ಪ್ ಆಗಿಬಿಡುತ್ತೆ. ಈಗ ಪ್ರಶ್ನೆ ಇರುವುದು ನಮ್ಮ ವ್ಯವಸ್ಥೆಯ ಬಗ್ಗೆ. ವಿಜಯಪುರ ಮಹಾನಗರ ಪಾಲಿಕೆಗೆ ಜನಸಾಮಾನ್ಯರ ಜೀವನದ ಮೇಲೆ ಕಿಂಚಿತ್ತಾದ್ರೂ ಕಾಳಜಿ ಇದೆಯೇ? ನಗರದ ಹಾದಿ ಬೀದಿಗಳಲ್ಲಿ ನಾಯಿಗಳ ಹಿಂಡು ಅಟ್ಟಹಾಸ ಮೆರೀತಾ ಇದ್ರೂ ಅಧಿಕಾರಿಗಳು ಕುಂಭಕರ್ಣ ನಿಧಿಯಲ್ಲಿದ್ದಾರೆ. ಸಾರ್ವಜನಿಕರು ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇವತ್ತು ಸಾಯಂಕಾಲ 6:30 ಗಂಟೆಗೆ 2 ನಾಯಿಗಳು ನಮ್ಮ ಮನೆ ಪಕ್ಕದಲ್ಲಿ 3 ವರ್ಷದ ಹುಡುಗ ಅವು ಒಮ್ಮೆಂದೊಮ್ಮೆ 2 ನಾಯಿಗಳು ಅಟ್ಯಾಕ್ ಮಾಡಿ ಅದರಲ್ಲಿ ಒಂದು ನಾಯಿ ಸುಮಾರು ಒಂದು 300 ಫೂಟ್ದಟ್ಟು ಎತ್ಕೊಂಡು ಹೋಗಿರ್ತಕ್ಕಂಥ ಸನ್ನಿವೇಶ ನೋಡಿದ್ದೀವಿ. ತಕ್ಷಣ ಮತ್ತು ಆ ಹುಡುಗನ ನಾವು ಎಲ್ಲ ಕರ್ಕೊಂಡು ಸರ್ಕಾರ ದವಾಖಾನೆಗೆ ಹೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಅವೆಲ್ಲ ಚೆನ್ನಾಗಿ ಡಾಕ್ಟ್ರು ಎಲ್ಲ ಚಿಕಿತ್ಸೆಯನ್ನು ಕೊಟ್ಟರು. ಅದು ತದನಂತರ 1 ಗಂಟೆ ಅಲ್ಲೇ ಅವರು ಇಟ್ಕೊಂಡ್ರು. ಆಮೇಲೆ ನಾವು ಇಲ್ಲಿ ವೇದಾಂತ ಹಾಸ್ಪಿಟಲ್ ICUದೊಳಗೆ ಶಿಫ್ಟ್ ಮಾಡಿದ್ವಿ. ಮಗುವಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸುಮಾರು ಒಂದು 4 ಹಲ್ಲುಗಳು ಬೆನ್ನಾಗ ಅವು ಚುಚ್ಚಿದವ. ಸುಮಾರು 1 ಇಂಚಿನಷ್ಟು ಅವು ಹಲ್ಲುಗಳು ಒಳಗೆ ಹೋಗಿದ್ದಾವೆ. ಮತ್ತು ಇದಕ್ಕಿಂತ ಪೂರ್ವದಲ್ಲಿ ಅದೇ ಒಂದು ನಾಯಿ ಇನ್ನೂ 3 ಜನರಿಗೆ ಕಳೆದೈತಿ. ಇದು 4ನೇ ಹುಡುಗ. ಆ ಕಳೆದಿರ್ತಕ್ಕಂಥ ಪಾಲಕರು ಕೂಡ ಅಲ್ಲಿ ಮನೆ ಹತ್ರ ಬಂದಿದ್ರು. ಅವರು ಪಾಲಕರು ಬಂದಿದ್ರು. ಅವರು ಕಮಿಷನರ್ ಅವರು ಬಂದಿದ್ರಲ್ಲಿ ಅವರು ಕೂಡ ಬಂದಿದ್ರು. ಅವ್ರ ಸಮಕ್ಷಮದಲ್ಲಿ ಯಾರ್ಯಾರು ಕಟ್ಸ್ಕೊಂಡಿದ್ರು ಎಲ್ಲರೂ ಹೇಳಿದ್ರು ನಾಯಿ ಇದು ಮಾಡಿ ಅಂತೇಳಿ. ಅವರು ಇವತ್ತು ರಾತ್ರಿ ಅಥವಾ ನಾಳೆ ಅಷ್ಟೊತ್ತಿಗೆ ಆ ನಾಯಿನ ಹಿಡಿಯುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಖಂಡಿತ. ಅದಕ್ಕೆ ಏನು ಅಂಥದ್ದೇನು ಮಗುವಿಗೇನು ತೊಂದರೆ ಇಲ್ಲ. ಇನ್ನು ಕೆಲವು ಹುಸಿ ನಾಯಿ ಪ್ರೇಮಿಗಳ ಬಗ್ಗೆ ಮಾತನಾಡಲೇಬೇಕು. ಬೀದಿ ನಾಯಿಗಳಿಗೆ ಆಹಾರ ಹಾಕುವಾಗ ಇರುವ ಕಾಳಜಿ ಅವುಗಳು ಮನುಷ್ಯರ ಜೀವ ತೆಗೆಯುವಾಗ ಎಲ್ಲಿ ಹೋಗಿರ್ತದೆ? ಬೀದಿ ನಾಯಿಗಳ ದಾಳಿಯಿಂದ ಮಗು ರಕ್ತದ ಮಡುವಿನಲ್ಲಿ ಬಿದ್ದಾಗ ಈ ಪ್ರಾಣಿ ದಯಾ ಸಂಘದವರು ಎಲ್ಲಿ ಅಡಗಿರ್ತಾರೆ? ಮನುಷ್ಯನ ಜೀವಕ್ಕಿಂತ ಬೀದಿ ನಾಯಿಗಳು ಇವರಿಗೆ ಮುಖ್ಯವಾಯಿತೆ. ನಿಮ್ಮ ಈ ಪ್ರಾಣಿ ದಯೆ ಕೇವಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂಗೆ ಸೀಮಿತವಾಗಿದೆಯೇ? ಇನ್ನು ಮುಂದಾದ್ರೂ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಬೀದಿ ನಾಯಿಗಳ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ಮತ್ತು ಅವುಗಳ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಂದು ವಿರಾಜ್ಗೆ ಬಂದ ಪರಿಸ್ಥಿತಿ ನಾಳೆ ಮತ್ತೊಂದು ಮಗುವಿಗೆ ಬರೋದು ಬೇಡ. ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡುವುದನ್ನ ನಿಲ್ಲಿಸಿ.